ರೆಡಿಯಾಗಿ ಮತ್ತೆ ಇವಾಗ ನಮ್ಮ ಅಣ್ಣ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನೀವು ನೋಡ್ತೀರಾ, ಜೊತೆಗೆ ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ ಏನು ಅಂತ ನೋಡೋಣ, ಓಕೆನಾ? ಹೆಂಗಿದೆ ನಿಮಗೆ? ಎಕ್ಸೈಟ್ಮೆಂಟ್ ತುಂಬ ಇದೆಯಾ? ನಾನು ಊರಿಗೆ ಹೋಗ್ಬೇಕಾಯ್ತು, ಪ್ರಾಬ್ಲಮ್ ಆಗ್ಬಿಟ್ಟದೆ. ಇವಾಗ ಏನು ಮಾಡೋದು? ಮತ್ತು ಊರಿಗೆ ಹೋಗ್ಬೇಕಿತ್ತು. ಸೊ ಫ್ರೆಂಡ್ಸ್, ಓಕೆ ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಲಗೇಜ್ಗಳೆಲ್ಲ ರೆಡಿ ಇದೆ, ಇವಾಗ ಎತ್ಕೊಂಡು ಹೋಗೋದಂದೇ ಬಾಕಿ. ಸೊ ಓಕೆ, ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಲಾಕ್ ಆಗಿದೆ. ಸೊ ಹೊರಡೋಣ ಇವಾಗ. ಬನ್ನಿ ಇವಾಗ ಹೊರಡೋಣ. ನೋಡು, ಸೇ ಹಾಯ್. ನಮ್ದೆಲ್ಲ ಕಾಫಿ ಆಯಿತು ಆರಾಮಾಗಿ. ಹಾಯ್ ಮಾಡ್ರಿ. ಕುಡೀರಿ ಕುಡೀರಿ ಕಾಫಿ. ಸರಿ ಹೊರಡೋಣ. ಪ್ರೀತಮ್ ಟೇಕ್ ಕೇರ್ ಆಯ್ತಾ? ಮತ್ತೆ ಆರಾಮಾಗಿ ಹ್ಯಾಪಿಯಾಗಿರ್ಬೇಕು. ಅಜ್ಜಿ ಕಂಪ್ಲೇಂಟ್ ಮಾಡಬಾರ್ದು ಬಂದ್ಮೇಲೆ. ಹೊರಡೋಣ. ಓಕೆ, ಸ್ವೀಟ್. ಬಾಯ್ 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 ಬಾಯ್. ಸೊ ಫೈನಲಿ ನಾವು ಅಲ್ಲಿಂದ ಹೊರಟಾಗ ಒಂದು 5:30 ಆಗಿತ್ತು. 5:30 to 6 ಒಳಗಡೆ, ಯಾಕಂದರೆ 7:30 ಮೇಲೆ ರಾಹುಗಾಲ ಇದ್ದಿದ್ದರಿಂದ, ಯಮಗಂಡ ಕಾಲ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಸೊ ಹೊರಡೋ ದಾರಿಯಲ್ಲಿ ಅಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಅದಾದ ನಂತರ ಇಲ್ಲಿ ಊಟ ತಿನ್ನೋಣ ಅಂತೇಳಿ, ಅದು ಯಾವ ಪ್ಲೇಸ್ ಅನ್ನೋದು ನಂಗೆ ಅಷ್ಟು ನೆನಪಿಲ್ಲ. ಸೊ ಡಾಬಾ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ರೋಟಿ ಮತ್ತು ಚಿಕನ್ ಗ್ರೇವಿ ಮತ್ತು ಆಮ್ಲೆಟ್ ಎಲ್ಲ ತೊಗೊಂಡಿದ್ವಿ. ಸೊ ತಿಂದು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ನೈಟ್ ಡ್ರೈವ್ ಅಂತೂ. ಅದರಲ್ಲೂ ದೂದ್ ಸಾಗರ್ಗೆ ಹೋಗೋಣ ಅಂತ ತುಂಬಾ ಆಸೆ ಇಟ್ಕೊಂಡು ಹೋದ್ವಿ. ಬಟ್ ಅಲ್ಲಿ ತುಂಬಾ ಇನ್ನೂ ವಾಟರ್ ಫ್ಲೋ ಇರೋದ್ರಿಂದ ಬಿಟ್ಟಿಲ್ಲ. ಸರಿ ಅಂತ ಹೇಳಿಬಿಟ್ಟು ನಾವು ಫೈನಲಿ ಗೋವಾಗೆ ರೀಚ್ ಆದ್ವಿ. ಸೊ ಆ ಒಂದು ಫ್ಲೋವರ್ದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ರಿಯಲಾಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಗೋವಾಗೆ ರೀಚ್ ಆಗೋದ್ರೊಳಗಡೆ ಮೇ ಬಿ ಒಂದು 6:30 to 7 o'clock ಆಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಆವಾಗ ರೀಚ್ ಆದ್ವಿ ನಾವು. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವತ್ತು ಏನು ಡೇಟು? 2nd ಅಲ್ವಾ? 2nd. ಸೊ ಫಸ್ಟಿಗೆ ಬಿಟ್ಟು 2nd ಬಂದು ರೀಚ್ ಆಗಿದ್ದೀವಿ ಗೋವಾಗೆ. ಸೊ ಇವಾಗ ಜಸ್ಟ್ ಬಂದು ರೀಚ್ ಆಗಿರೋದು. ಅಕ್ಟೋಬರ್ 2 ಬೇರೆ ಗಾಂಧಿ ಜಯಂತಿ, ಬಾರ್ಗಳಲ್ಲ ರಜಾ. ಏನು ಗೊತ್ತಾ, ಇವಾಗ 7:30 ಆಗಿದೆ. ಫಸ್ಟು ಟಿಫನ್ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ, ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು. ಸೊ ಹೊಟ್ಟೆ ತುಂಬ ಹಶ್ವಾಗ್ತಿದೆಯಲ್ವಾ? ನಿಮ್ಗೆ ಹಶ್ವಾಗ್ತಿದೆಯಾ? ನನಗೂ ತುಂಬ ಹಶ್ವಾಗ್ತಿದೆ, ಅದಕ್ಕೆ ಫಸ್ಟು ತಿನ್ಬೇಡ, ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಮುಂದೆ ಹೇಗಿರುತ್ತೆ ಏನಂತ ನೋಡೋಣ. ಆದರೆ ಏನೊಂದು ಬೇಜಾರು ಅಂದರೆ ಮಳೆ ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಛತ್ರಿ ಇಟ್ಕೊಂಡಿದ್ದೀನಿ. ಬರುತ್ತೆ ಹೋಗುತ್ತೆ ಅಂತ ನೋಡೋಣ. ಪ್ರಾಬ್ಲಮ್ ಅಷ್ಟೇ. ಈಗ ಒಂದು ಕವರ್ ಸಿಗುತ್ತೆ, ಆ ಥರ ತೊಗೊಂಬೋಣ. ನಾವು ಛತ್ರಿ ಎತ್ತಬೇಕು ಅಂದ್ರೆ ನೀವು ಛತ್ರಿ ಎತ್ಕೊಂಡ ಛತ್ರಿ ಎತ್ಕೊಳ್ಳೋಕೆ ಇವಾಗ ಟಿಫನ್ಗೆ ಇಲ್ಲಿ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಏನು ಸಿಗುತ್ತೆ ಏನು ಅಂತ. ಸೊ ಫೈನಲಿ ಸಿಗ್ತಾ ಇದೆ. ನೋಡೋಣ, ಇಡ್ಲಿ ಏನೋ ಬೇಕು ಅಂತ ಕೇಳ್ತಿದ್ದಾರೆ. ಏನು ಸಿಗುತ್ತೆ ಅಂತ ನೋಡುವ ಬನ್ನಿ. ಮೈ ಗಾಡ್, ಇಲ್ಲಿ ನಮಗೆ ಬೇಕಾಗಿರೋ ದೋಸೆ ಇಡ್ಲಿ ಇಲ್ಲ. ಹೋಗೋಣ ಬೇರೆ ಕಡೆ. पेट्रोल है कितना है? बाकी 1 पेट्रोल है इधर 120 रुपीस बॉटल. ಸೊ ಫ್ರೆಂಡ್ಸ್, ಹೋಟೆಲ್ಗೆ ಹೋಗೋದಕ್ಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಇವಾಗ 2 ಬೈಕ್ನ ತೊಗೊಂಡಿದ್ದೀವಿ. ಸೊ ಇವಾಗ ಇಲ್ಲಿಂದ ತೊಗೊಂಡು ಹೋಟೆಲ್ ಹುಡ್ಕೊಂಡು ಹೋಗೋದೆ. ಸೊ ಬನ್ನಿ, ನಿಮ್ಮನ್ನು ಗೋವಾ ರೈಡ್ ಕರ್ಕೊಂಡು ಹೋಗ್ತೀನಿ.
ಸೊ ಗೈಸ್ ನಾವು ಫೈನಲಿ ಪೆಟ್ರೋಲ್ ಬಂಕ್ ಸಿಕ್ತು. ಎಷ್ಟೊಂದು ರೂಮಿಂದ ಒಂದು 3 ಕಿಲೋಮೀಟ್ರು ದೂರದಲ್ಲಿದೆ, ಹುಡ್ಕೊಂಡು ಬಂದ್ವಿ. ಸೊ ಇವಾಗ ಫಸ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು. ಪೆಟ್ರೋಲ್ ಹಾಕ್ಸ್ಕೊಂಡಿದ್ಮೇಲೆ ಟಿಫನ್ಗೆ ಹೋಟೆಲ್ಗೆ ಹುಡ್ಕೊಂಡು ಹೋಗೋದು. ಸೊ ಅದಕ್ಕೆ ಇವಾಗ ಯಾಕೆ ಬಟ್ ಆದರೂ ಒಂದೊಂದು ಸಿಕ್ಕಾಬಟ್ಟೆ ದೂರ ಇದೆ ಫ್ರೆಂಡ್ಸ್. ಹುಡ್ಕೊಂಡು ಬರಬೇಕು, ಗೊತ್ತಿಲ್ಲದೆ ಇರೋ ಊರಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ. ನಮ್ಮ ಬೆಂಗಳೂರು ಅಂದರೆ ನಾವು ಯಾವ ಸಂದಿಲಿದ್ರೂ ಹೋಗಿ ಹುಡ್ಕೊಂಡು 2 ನಿಮಿಷಕ್ಕೆ ಏನೇ ಒಂದು ಕೆಲಸ ಅದು ಮುಗಿಸ್ಕೊಳ್ತೀವಿ. ಬಟ್ ಇಲ್ಲ ಹಾಗಲ್ಲ, ಕೇಳ್ಕೊಂಡು ಹೋಗಬೇಕು. ನೋಡೋಣ, ಹಾಕ್ಸ್ಕೊಳ್ತಿದ್ದಾರೆ. ಹಾಕ್ಸ್ಕೊಂಡು ಇವಾಗ ನೆಕ್ಸ್ಟ್ ಹೋಟೆಲ್ಗೆ ಹೋಗೋಣ. ಫಸ್ಟು ಟಿಫನ್ ತಿನ್ನಬೇಕು, ಸುಸ್ತಾಗ್ತಿದೆ ಫ್ರೆಂಡ್ಸ್. ಫೈನಲಿ ಯಾವುದೋ ಒಂದು ಶಾಪಲ್ಲಿ ಇಡ್ಲಿ ದೋಸೆ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಶಾಪಲ್ಲೇ ಇವಾಗ ತಿನ್ನೋಣ ಅಂತ ಹೇಳಿ ಇಳಿತಾ ಇದ್ದೀವಿ. ನೋಡೋಣ ಸಿಗುತ್ತಾ. ವಡ ಸಿಗದೆ ಚಪಾತಿ ಪೂರಿ ತಿಂತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಇರುತ್ತೆ ತಿನ್ಕೊಂಡು ಸಿಕ್ಕಿದ್ನ ಟಿಫನ್ ತಿಂದ್ವಿ. ಬಟ್ ಇಲ್ಲಿ ಟಿಫನ್ ನಮ್ಗೆ ಅಡ್ಜಸ್ಟ್ ಅಂತೂ ಆಗಲ್ಲ ಸೀರಿಯಸ್ಲಿ. ಬನ್ನಿ, ಯಾರು ತಿಂತಾರೆ ಬೆಳಿಗ್ಗೆ? ಸುಮ್ಮನೆ ಇರು. ನಿಜವಾಗ್ಲೂ ಆ ಫುಡ್ಗಳಂತೂ ನಮ್ಗೆ ಇಷ್ಟ ಆಗಲ್ಲ. ನಮ್ಮ ಫುಡ್ ನಮ್ಗೆ ಇಷ್ಟ. ಏನು ಮಾಡೋದು, ಬಂದ್ಬಿಟ್ಟಿದ್ದೀವಿ. ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಓಕೆನಾ? ಸೊ ಇವಾಗ ಹೋಗಿ ಫ್ರೆಶ್ ಮಾಡಿ ಹೋಗ್ಬೇಕು ಆಯ್ತಾ? ಇವಾಗ ತಿಂದಾಯ್ತಲ್ವಾ, ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಎಲ್ಲ ಹೋಗೋದು ಅಂತ ನೋಡೋಣ. ಸೊ ನೆಕ್ಸ್ಟ್ ಸಿಗ್ತೀನಿ, ಅದಕ್ಕೆ ವೆಯ್ಟ್ ಮಾಡಿ. ಹಾಯ್ ಗೈಸ್, ನಾವಿರೋ ರೂಮು ಈ ರೀತಿ ಇದೆ. ಸೊ ಇವಾಗ ಏನು ಸೀಸನ್ ಅಲ್ವಾ, ಸೊ ಗೋವಾ ಫುಲ್ಲು ಕ್ರೌಡ್ ಇದೆ. ಸೊ ಇಲ್ಲಿ ಬಾಲ್ಕನಿ ಸಹ ಕೊಟ್ಟಿದ್ದಾರೆ. ರೂಮು ಈ ಥರ ಸ್ಪೇಸಸ್ ಆಗಿದೆ. ಬಾತ್ರೂಮ್ ಹೀಗಿದೆ. ಲಿವಿಂಗಲ್ಲಿ ಈ ಥರ ಒಂದು ಟಿ ವಿನೂ ಸಹ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಓಕೆ, ಇವಾಗ ರೆಡಿಯಾಗಿದ್ವಿ. ನಾವು ಯಾವ ರೀತಿ ಇದ್ದೀವಿ ಅಂತ ತೋರಿಸ್ತೀನಿ, 1 ಸೆಕೆಂಡ್. ಸೊ ನಾವು ರೆಡಿಯಾಗಿ ಇವಾಗ ಯಾವ ಸೈಡ್ ಅದಕ್ಕೆ ಹೋಗ್ತಿರೋದು? ಫೋರ್ಟ್ ಮತ್ತು ಬಾಗಾ ಬೀಚ್, ಈ ಥರ ಡಾಲ್ಫಿನ್ ಏನದು ವ್ಯೂ ಪಾಯಿಂಟ್, ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಲೇಡೀಸ್ ಡ್ರೈವಿಂಗ್ ಆಗಿರೋದ್ರಿಂದ ಯಾವ ರೀತಿ ಓಡಿಸ್ತೀವೋ ಏನೋ ನೋಡೋಣ, ಬನ್ನಿ. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನಾವಂತೂ ಡ್ರೈವಿಂಗ್ ಮಾಡಿಕೊಂಡು ಒಂದು 15 to 16 ಕಿಲೋಮೀಟರ್ ಬಂದು ಅದಾದಮೇಲೆ ಎಂಟ್ರಿ ಟಿಕೆಟ್ನ ತೊಗೊಂಡ್ವಿ. ಜಸ್ಟ್ ಏನೋ 50 ರುಪೀಸ್ ಸಮಥಿಂಗ್ ಎಷ್ಟೋ ಇರ್ಬೋದು. ಆ ಎಂಟ್ರಿ ಟಿಕೆಟ್ ತೊಗೊಂಡು ಮತ್ತು ಆ ಒಂದು ಗ್ರೀನರಿನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವು ಸಹ ಹಾಗೆ ವಿಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹೊರಟ್ವಿ. ಸೊ ತುಂಬಾ ಕ್ರೌಡ್ ಇತ್ತು. ಮತ್ತು ಅಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಅಂತೂ ತುಂಬಾ ಬಿಸಿಲಿತ್ತು. ನೋಡಿದ್ರೆ ಸೆಕೆಂಡ್ ಡೇಗೆ ಫುಲ್ ಮಳೆ ಅಂತ ವಾತಾವರಣದಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆನೇ ಬಿಸಿಲಿತ್ತು. ಸೊ ನಮ್ಮ ಅದೃಷ್ಟಕ್ಕೆ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಮಳೆ ಬಂದ್ರೂ ಸಹ ತುಂಬ ಕಂಟಿನ್ಯೂಸ್ ಆಗಿ ಏನು ಬರಲ್ಲ, ಬರುತ್ತೆ ನಿಂತೋಗುತ್ತೆ, ಈ ಥರ ಆಗ್ತಿತ್ತು. ಸೊ ಅವತ್ತಿನ ದಿನ ಅಂತೂ ತುಂಬಾ ಬಿಸಿಲಿತ್ತು. ಆ ಒಂದು ಬಿಸಿಲಲ್ಲೇ ಒಂದಷ್ಟು ಫೋಟೋಸು ಒಂದಷ್ಟು ವೀಡಿಯೋಸು ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ಒಂದು ಇದನ್ನು ಎಲ್ಲಿಗೆ ಹೊರಟ್ವಿ ಅಂತ ಅಂದರೆ ಡಾಲ್ಫಿನ್ ಶೋಗೆ ಹೊರಟ್ವಿ. ಅಂದರೆ ಸಮುದ್ರದ ಮಧ್ಯದಲ್ಲಿ ಡಾಲ್ಫಿನ್ನ ತೋರಿಸೋದಕ್ಕೆ ಅಂತ ಹೇಳಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ಹೊರಡೋಣ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಬೇಗ ಮುಗಿಸ್ಕೊಂಡು ಹೋಗೋಣ, ತುಂಬ ಲೇಟ್ ಆದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಈ ಒಂದು ಪೋರ್ಟ್ನ ನೋಡಿಕೊಂಡು ಮತ್ತು ನಮ್ಮ ಒಂದು ಜರ್ನಿನ ಶುರು ಮಾಡಿದ್ವಿ. ಸೊ ಇಲ್ಲಿ ನಾನು ಹೇಳೋದ್ನಲ್ವ ಡಾಲ್ಫಿನ್ ರೈಡ್ ಅಂತ ಹೇಳಿ. ಸೊ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಡಾಲ್ಫಿನ್ನ ನಾವಲ್ಲಿ ನೋಡ್ಬೋದು. ಸೊ ನಮ್ಮ ಅದೃಷ್ಟ ಏನೋ, ನಮಗಂತೂ ನೀಟಾಗಿ ಕಾಣಿಸ್ತು ಡಾಲ್ಫಿನ್. ಒಂದು 4-5 ಸಲ ಏನೋ ನೋಡಿದ್ವಿ. ನಿಧಾನ, ಇದು ಫಸ್ಟ್ ಟೈಮ್ ನಮ್ಮದು ಎಕ್ಸ್ಪೀರಿಯನ್ಸು. ಸಮುದ್ರದ ಮಧ್ಯ ಈ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದರೆ ನಿಜವಾಗ್ಲೂ ಒಂಥರ ಸಿಕ್ಕಾಬಟ್ಟೆ ಒಂಥರ ಏನು ಹೇಳ್ಬೇಕಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ. ಅಷ್ಟು ಭಯ ಮತ್ತು ಎಕ್ಸೈಟ್ಮೆಂಟು ಇತ್ತು. ತುಂಬಾ ಚೆನ್ನಾಗಿತ್ತು ಈ ಒಂದು ಜರ್ನಿ, ಬೋಟಲ್ಲಿ ಹೋಗಿದ್ದಂಥ ಜರ್ನಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಂ, ಬೆಲ್ಟ್ ಲಾಕ್ ಮಾಡ್ಕೊಳ್ರಿ. ಹಾಕೊಂಡ್ರಣ್ಣ ಓಕೆ.
ಲೋಕಿ ಇದು ಈಗ ಮೇಲೆ ಎಸ್ಟೇಟ್ ಇದೆ ಭೂಮಿ ಎಂಟಾಗಿತ್ತು ಕೆರಡೆ ಅದು ಅಲ್ಲೇ ಬರೋದು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಡಾಲ್ಫಿನ್ ನೋಡ್ಬೇಕು, ಡಾಲ್ಫಿನ್. ಅಲ್ಲ ಅವ್ರ ಗಾಡಿದ ಇಷ್ಟು ಶೇಕ್ ಆಗ್ತದೆ. ಈ ಅಲೆ ಎಲ್ಲಿ ಬರುತ್ತೆ ಅಲ್ಲಿ ಜಾಸ್ತಿ ಅಲ್ಲಿ ಬರುತ್ತೆ ನೋಡಿ, ಹೇಳುತ್ತೆ ಮೇಲೆ. ಮೇಲ್ಗಡೆ ಕಾಣಿಸ್ತು. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ. ನಾನು ಹೇಳದ್ನಲ್ವ ಮಳೆ ಈ ಥರ ಬರುತ್ತೆ ನಿಂತೋಗುತ್ತೆ ಅಂತ. ನಾವು ಊಟ ಮುಗಿಸೋದ್ರೊಳಗಡೆ ಮಳೆ ನಿಂತೋಯ್ತು. ಅದಾದ ನಂತರ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ಈಗ ರೆಡಿ ಆಗಿಬಿಟ್ಟು ನಾವು ಬಾಗ ಬೀಚ್ ಸೈಡು ರೌಂಡ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅಲ್ಲಿಂದ ಬಂದು ಫುಲ್ಲು ಟಯರ್ಡ್ ಆಗಿತ್ತು. ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ಬಾಗ ಬೀಚ್ ಕಡೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ ಈಗ ಹೊರಡೋಣ. ಅಲ್ಲೇ ಯಾವ ರೀತಿ ಇರುತ್ತೆ ಏನು ಅಂತ ತೋರಿಸ್ತೀನಿ. ಎಷ್ಟು ಟ್ರಾಫಿಕ್ ಇದೆ ಅಲ್ಲ ಬೀಚ್. ಎಂಟ್ರಿ, ವಾವ್, ಲೈಟಿಂಗ್ಸ್ ಮಸ್ತ್, ಮಜಾ ಮಾಡಿ.
ಬಾಗ ಬೀಚಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ನಾವು ರೂಮ್ ಕಡೆ ಬಂದ್ವಿ. ಅಲ್ಲೇನು ಊಟ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ರೂಮ್ಗೆ ಪಾರ್ಸೆಲ್ ತೊಗೊಂಡು ಬಂದುಬಿಟ್ಟಿದ್ವಿ. ಅಲ್ಲೇ ಏನು ಹೊರಗಡೆ ಸ್ವಿಮ್ಮಿಂಗ್ ಫೂಲೆಲ್ಲ ಇತ್ತಲ್ವ, ಅಲ್ಲೇ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಅವತ್ತೊಂದು ದಿನ ಅದಕ್ಕೆ ವೆಜ್ ಏನೋ ತಿಂತಾಯಿದ್ರು. ನಾವು 3 ಜನನೂ ನಾನ್ ವೆಜ್ನ ತೊಗೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಫುಡ್ ವೈಸು. ನಾನ್ ವೆಜ್ಜಲ್ಲಂತೂ ರೋಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಈ ಥರ ಗೋಬಿ ಮಂಚೂರಿಯನೋ ಪಾರ್ಸೆಲ್ ಮಾಡ್ಕೊಂಡಿದ್ವಿ. ನಾವಿಬ್ಬರು ಚೇಸ್ ಮಾಡಿಬಿಟ್ಟು ತಿಂತಾಯಿದ್ವಿ ಗೋಬಿ ಮಂಚೂರಿಯನ. ಅವ್ರ ಜೊತೆ ಕಂಪ್ನಿಗೆ ಇರಬೇಕಲ್ವ ಅಂಥೇಳಿ ನಾನು ಸಹ ಗೋಬಿ ಮಂಚೂರಿಯನ ತಿಂತಾಯಿದ್ದೆ. ಮತ್ತು ನಾನ್ ವೆಜ್ಜನ್ನು ತಿಂದೇ ಇಲ್ಲ ಅಂತಲ್ಲ. ಈ ಒಂದು ಪಾರ್ಟ್ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಪಾರ್ಟ್ 2 ವಿಡಿಯೋಗೆ ವೆಯ್ಟ್ ಮಾಡಿ. ಸೊ ಅದಿನ್ನೂ ಮಸ್ತ್ ಮಜಾ ಮಾಡ್ಬೋದು, ಅಷ್ಟು ಚೆನ್ನಾಗಿರತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.